ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಗೃಹ ಕಲಾನಿಧಿ ಚಾನಲ್ಗೆ ಸ್ವಾಗತ. ಇವತ್ತು ಈರುಳ್ಳಿ ಹೂವು ಮತ್ತು ಹೆಸರು ಬೇಳೆ ಹಾಕಿ ಒಂದು ಪಲ್ಯ ತೋರಿಸ್ತಾ ಇದ್ದೀನಿ. ಇದು ಪ್ರೋಟೀನ್ ರಿಚ್ ಅಂತಲೇ ಹೇಳ್ಬೋದು. ಹೆಸರು ಕಾಳು ಒಂದು ಅರ್ಧ ಪಾವಷ್ಟು ಚೆನ್ನಾಗಿ 2 ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡು ಅದು ನೀರು ಬಸ್ತಿದ್ದೀನಿ, ಇಲ್ಲಾಂದರೆ ಅಡ್ವಾಸನೆ ಬರುತ್ತೆ. ಒಂದು ಕಟ್ಟು ಈರುಳ್ಳಿ ಹೂವನ್ನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು. ಜೊತೆಗೆ ಕಾಯಿ ತುರಿ, ಕರಿಬೇವು, ಲಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ, ಆಮೇಲೆ ಇದಕ್ಕೆ ಶೇಂಗಾ ಎಣ್ಣೆ ತುಂಬ ರುಚಿ ಕೊಡುತ್ತೆ, ಉಪ್ಪು, ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಒಗರು ರುಚಿ ಹೋಗಲಿಕ್ಕೆ ಬೆಲ್ಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಗ್ಗರಣೆ ಸಾಮಾನುಗಳು. ಶೇಂಗಾ ಎಣ್ಣೆ, ಗಾಣದ್ದು, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನ ಚೂರುಗಳು, ಈರುಳ್ಳಿ, ಟೊಮೊಟೊ, ಜೊತೆಗೆ ಕರಿಬೇವು, ಅರಿಶಿನ, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಚಿಟಿಕೆ ಉಪ್ಪು. ಈರುಳ್ಳಿ ಟೊಮೊಟೊ ಮೆತ್ತಗಾಗಲಿ. ಈ ಈರುಳ್ಳಿ ಪಲ್ಯದ ಜೊತೆ ನಾನು 5 ವಿಧದ ಅಕ್ಕಿ ಹಿಟ್ಟು ಹಾಕಿ ಅದನ್ನು ಉಕ್ಕರಿಸಿದ ರೊಟ್ಟಿ ಮಾಡ್ತಾಯಿದ್ದೀನಿ. ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಒಂದು ಸ್ವಲ್ಪ ಕಡಲೆ ಹಿಟ್ಟು, ಇಷ್ಟು 5 ಥರ ಹಿಟ್ಟು ಹಾಕಿ ಉಕ್ಕರಿಸಿದ ರೊಟ್ಟಿ. ಇದು ಮೆತ್ತಗಾಗಿದೆ. ಇವಾಗ ಹೆಸರು ಬೇಳೆಗೆ ಅರ್ಧ ಗಂಟೆಗೆ ನೆನೆಯುತ್ತೆ. ಆದರೂ ಸಹ ನಾವು ಚೆನ್ನಾಗಿ 2 ಗಂಟೆಗಳ ಕಾಲ ನೆನೆಸಿದರೆ ಅಗಲವಾಗಿ ಅರಳ್ಕೊಳ್ಳುತ್ತೆ. ಇದನ್ನು ಲಿಡ್ ಮುಚ್ಚಿ ಒಂದು 5 ನಿಮಿಷ ಮೆತ್ತಗೆ ಬೇಯಿಸ್ಕೊಳ್ಳೋಣ. ಆದರೆ ಉದುರಾಗಿರಬೇಕು, ಬೆಂದಿರಬೇಕು. ಇದು ಆಲ್ಮೋಸ್ಟ್ ಅರ್ಧ ಬೆಂದಿದೆ. ಈ ಸ್ಟೇಜಲ್ಲಿ ಈರುಳ್ಳಿ ಹೂವು ಹಾಕ್ಕೊಳ್ಳೋಣ. ಈರುಳ್ಳಿ ಹೂವು ಶಾಖಕ್ಕೇ ಬೇಯುತ್ತೆ. ಇಲ್ಲಿ ನೀರಿನ ಅವಶ್ಯಕತೆ ಇಲ್ಲ. ಈರುಳ್ಳಿ ಹೂವು, ಟೊಮೊಟೊ, ಈರುಳ್ಳಿ ಇದರೊಳಗಿರೋ ನೀರಿನಂಶನೇ ಸಾಕಾಗತ್ತೆ. ಹೆಸರು ಬೇಳೆ ಎಲ್ಲವೂ ಚೆನ್ನಾಗಿ ಬೇಯುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ, ಅಚ್ಕಾರದ ಪುಡಿ ಭಾಳ ಚೆನ್ನಾಗಿ ಹೊಂದತ್ತೆ ಇದಕ್ಕೆ ಹಸಿಮೆಣಸಿಕಾಯಿಗಿಂತ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಲಿಂಬೆಹಣ್ಣು ರಸ, ನೋಡಿದ್ರಲ್ಲ ಆತ್ಮೀಯರೇ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದ್ರ ಜೊತೆಗೆ ಉಕ್ಕರಿಸಿದ ರೊಟ್ಟಿನೂ ನಾನು ತೋರಿಸ್ತಾ ಇದ್ದೀನಿ. 5 ಕಪ್ಪು ಹಿಟ್ಟಿಗೆ 6 ಕಪ್ಪು ನೀರು. ಸೊ ನಾವು ರಾಗಿ ಮುದ್ದೆ ಮಾಡೋ ರೀತಿಯಲ್ಲೇ ಮಾಡ್ಕೊಳ್ಳೋದು. ಗಂಟಿಲ್ಲದೆ ನಾದ್ಕೊಂಡಿದ್ದಾಗಿದೆ.
ಚೆನ್ನಾಗಿ ನಾದಿದ್ದೀನಿ ನೋಡಿ. ಮುಟ್ಟಿದರೆ ಕೈ ಗಂಟಲ್ಲ, ಆದರೆ ಬೆಂದಿದೆ, ಗಂಟು ಇಲ್ಲ. ನೋಡಿದ್ರಲ್ಲ ಆತ್ಮೀಯರೇ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.